ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಈಗ ಅಜ್ಜಿಯವರು ನಾವು ಕ್ಷಮೆ ಕೇಳಿದ್ದಾಯ್ತು, ಇನ್ನು ಹೊರಡೋಣ ಅಂತ ಹೇಳಿ ಎಲ್ಲರೂ ಮನೆಗೆ ಬರ್ತಾರೆ. ಈಗ ಅಂಜನಾ, ಅಜ್ಜಿ ಭೂಮಿನ ಮನೆ ಕರ್ಕೊಂಡ್ಬಂದ್ರ ಅಂತ ಹೇಳಿದಾಗ ಅಜ್ಜಿಯವರು, ಯಾಕೆ ಕರ್ಕೊಂಬರ್ಬೇಕಾಗಿತ್ತಾ ಅಂತ ಹೇಳಿದಾಗ ಅಂಜನಾ, ಏನಜ್ಜಿ ನೀವು ಅವಳನ್ನ ಮನೆ ಕರ್ಕೊಂಡ್ಬರ್ತೀರಾ, ನೀವು ಹೋಗಿದ್ ರೇಂಜ್ ನೋಡಿದ್ರೆ ಹಾಗೆ ಇತ್ತು, ಅದಕ್ಕೆ ಕೇಳಿದೆ. ಈಗ ಅಜಿತ್ ಅವರು ಭೂಮಿನ ಮನೆ ಕರ್ಕೊಂಡ್ಬರ್ತಾರೆ. ಆಗ ಸಂಗೀತ ಅವರು, ಅಜಿತ ಸ್ವಲ್ಪ ನಿಂತ್ಕೋ, ಭೂಮಿ ಮನೆ ಬಿಟ್ಟು ಒಂದು ವಾರ ಆಯಿತು ಹೋಗಿ, ಅವಳಿಗೆ ಆರತಿ ಮಾಡಿ ಮನೆ ಒಳಗೆ ಕರ್ಕೊತೀನಿ ಅಂತ ಹೇಳಿದಾಗ ಅಜ್ಜಿಯವರು, ಸಾಕು ಸ್ವಲ್ಪ ಸುಮ್ಮನೆ ಇರು, ನಾನು ಅವಳ ಹತ್ರ ಕ್ಷಮೆ ಕೇಳಿದ್ದು ಒಂದು ಹೆಣ್ಣಿನ ನಡತೆ ಬಗ್ಗೆ ಮಾತಾಡಿದ್ದೀನಿ ಅಂತ, ಹಾಗಂತ ಅವಳು ಮನೆಗೆ ಬರಲಿ ಅಂತ ಅಲ್ಲ ಅಂತ ಹೇಳಿದಾಗ ಅಜಿತ್ ಅವರು, ಅವಳು ನನ್ನ ಕೈ ಹಿಡ್ದ ಹೆಂಡತಿ, ನನ್ನ ಬಾಳಿನ ಸೀತೆ, ಅವಳನ್ನ ಮನೆಗೆ ಬರಬೇಡ ಅಂತ ಹೇಳೋದಕ್ಕೆ ಯಾರಿಗೂ ಹಕ್ಕಿಲ್ಲ, ನಿನ್ ಬಾ ಭೂಮಿ ಅಂತ ಹೇಳಿದಾಗ ಸಂಗೀತ ಅವರು ಆರತಿ ಮಾಡಿ ಭೂಮಿ ಮತ್ತೆ ಅಜಿತ್ ಅವ್ರನ್ನ ಮನೆ ಒಳಗಡೆ ಕರ್ಕೊಂತಾರೆ. ಭೂಮಿ, ದೇವ್ರ ದೀಪ ಹಚ್ಚು ಅಂತ ಹೇಳಿದಾಗ ಭೂಮಿ ಮುಖ ನೋಡ್ತಾ ಇರ್ತಾಳೆ. ಆಗ ಅಜಿತ್ ಅವರು, ಭೂಮಿ ನಿನ್ನ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆಗಿದ್ಯಾ, ಇವಾಗ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ, ಪೂಜೆ ಮಾಡು ಅಂತ ಹೇಳಿದಾಗ ಭೂಮಿ ದೇವ್ರ ದೀಪ ಹಚ್ತಾಳೆ. ಈಗ ಸಂಗೀತ ಅವರು, ಅಮ್ಮ ಭೂಮಿ ನಿರ್ದೋಷಿ ಅಂತ ಪ್ರೂವ್ ಆದ್ರೆ ಸೀತಾರಾಮ ಕಲ್ಯಾಣೋತ್ಸವ ಮಾಡಿಸ್ತೀನಿ ಅಂತ ಅನ್ಕೊಂಡಿದ್ದೆ, ಅದಕ್ಕೆ ನೀನೇನು ಹೇಳ್ತೀಯಮ್ಮ ಅಂತ ಹೇಳಿದಾಗ ಅಜ್ಜಿಯವರು, ದೇವರ ಕಾರ್ಯ ಬೇಡ ಅಂತೇಳಿ ಈ ವಯಸ್ಸಲ್ಲಿ ನಾನೇ ಆ ಪಾಪಕ್ಕೆ ಹೋಗ್ಲಿ, ಅದು ಅಲ್ಲದೆ ಸೀತಾರಾಮ ಕಲ್ಯಾಣೋತ್ಸವ ಮಾಡಿದ್ರೆ ಮನೆಗೂ ಒಳ್ಳೇದು, ಮಾಡು ಅಂತ ಹೇಳಿದಾಗ ಸಂಗೀತ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಈಗ ದೇವಯಾನಿಯವರು, ಆ ಅಜಿತ್ ಭೂಮಿನ ಕರ್ಕೊಂಡು ರೂಮ್ ಒಳಗಡೆ ಹೋಗಪ್ಪ, ಪಾಪ ಭೂಮಿ ತುಂಬ ಸುಸ್ತಾಗಿರ್ತಾಳೆ ಅಂತ ಹೇಳಿದಾಗ ಅಜಿತ್ ಅವರು, ಬಾಚಿನ ಹೋಗೋಣ ಅಂತ ಭೂಮಿನ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಭೂಮಿ ಭಾವುಕಳಾಗಿ ಮಾತಾಡ್ತಾ ಇದ್ದಾಳೆ, ಸಾಯ್ಬ್ರೆ ನನ್ನನ್ನು ಕಾಪಾಡ್ಬಿಟ್ರಿ, ನನ್ನ ಹೆತ್ತೋಳು ನನಗೆ ಜನ್ಮ ಕೊಟ್ರೆ ನೀವು ನನಗೆ ಮರು ಜನ್ಮ ಕೊಟ್ಬಿಟ್ರಿ, ನಿಮಗೆ ತುಂಬ ಥ್ಯಾಂಕ್ಸ್ ಸಾಯ್ಬ್ರೆ ಅಂತ ಕೈ ಮುಗಿದು ಬೇಡ್ಕೊತಾಳೆ. ಆಗ ಅಜಿತ್ ಅವರು, ಬೆಂಕಿ ಬಿತ್ತು ನಿನ್ನ ಥ್ಯಾಂಕ್ಸ್ಗೆ, ಯಾರನ್ನ ಕೇಳಿ ಸಾಯ ನಿರ್ಧಾರ ತಗೊಂಡೆ ನೀನು, ನಾನು ಹೇಳಿದ್ದೆ ತಾನೆ ನಿನ್ನ ನಿರ್ದೋಷಿಂದ ಪ್ರೂವ್ ಮಾಡ್ತೀನಿ ಅಂತ, ಅದು ನನ್ನ ಭರವಸೆ, ನಾನು ಎಷ್ಟೆಲ್ಲ ಕಷ್ಟಪಟ್ಟೆ ಅಂತ ಅರಿವಿದ್ಯಾ ನಿನಗೆ, ಮತ್ತು ಹೇಗೆ ನೀನು ಸಾಯ ನಿರ್ಧಾರ ಮಾಡಿದೆ, ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಆ ದೇವ್ರ ಮೇಲೆ ಆದರೂ ನಿನಗೆ ನಂಬಿಕೆ ಇಲ್ವಾ, ನಿನಗೋಸ್ಕರ ಪ್ರತಿದಿನ ರಾತ್ರಿ ಹಗಲು ಒದ್ದಾಡ್ತಾ ಇದ್ದೆ, ನಿನ್ನ ಜೀವಕ್ಕೋಸ್ಕರ ಕಾವಲು ಕಾಯ್ತಾ ಇದ್ದೆ, ಅಟ್ಲೀಸ್ಟ್ ಅದಕ್ಕಾದ್ರೂ ಬೆಲೆ ಬೇಡವಾ, ಜೀವ ಕಳ್ಕೊಳ್ಳೋದ್ರಲ್ಲಿ ಏನಿದೆ, ಆ ಅಧಿಕಾರ ಕೊಟ್ಟವ್ರು ಯಾರು ನಿನಗೆ. ಈಗ ಭೂಮಿ, ಸಾಯ್ಬ್ರೆ ನಾನು ಮಾಡಿದ್ದು ತಪ್ಪೆ, ಸಾಯ್ಬೇಕು ಅಂತ ಯಾರು ಅನ್ಕೊಂತಾರೆ ಹೇಳಿ, ಪರಿಸ್ಥಿತಿ ಮನಸ್ಥಿತಿ ಹಾಗೆ ಮಾಡಿಬಿಡ್ತು, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಹೇಳಿದಾಗ ಅಜಿತ್ ಅವರು, ನಾನು ನಿನ್ನನ್ನು ಕ್ಷಮಿಸಲ್ಲ ಅಂದೆ ಅಂತ ಹೇಳಿದಾಗ ಭೂಮಿ, ಏನು ಮಾಡ್ತೀರಾ ಸಾಹೇಬ್ರೆ, ಅದೇನು ಮಾಡ್ತೀರೋ ಮಾಡಿ ಅಂತ ಭೂಮಿ ಆವಾಜ್ ಆಗ್ತಾಳೆ. ಈಗೇನಾದರೂ ಆದರೆ ನೀವ್ಯಾಕೆ ಸಾಹೇಬ್ರೆ ಸಂಕಟ ಪಡ್ತೀರಾ ಅಂತ ಹೇಳಿದಾಗ ಅಜಿತ್ ಅವರು ಭೂಮಿ ಕತ್ತಲಿರೋ ತಾಳಿನ ಎತ್ತಿ ತೋರಿಸ್ತಾರೆ. ನಿನಗೆ ತಾಳಿ ಕಟ್ಟಿರೋ ಈ ನಿನ್ನ ಗಂಡ, ಅದಕ್ಕೆ ಸಂಕಟ ಪಡ್ತೀನಿ, ಇದೆಲ್ಲ ಆಗಿದ್ದು ನಿನ್ನನ್ನ ಬಿಟ್ಟೋಗಿದ್ರಿಂದಾನೆ, ದೊಡ್ಡ ಲೂಸ್ ನೀನು, ನಿನ್ನ ನಂಬಕ್ಕಾಗಲ್ಲ, ಇನ್ಮೇಲೆ ಮನೆ ಬಿಟ್ಟು ಹೋಗಲ್ಲ ಅಂತ ಪ್ರಾಮಿಸ್ ಮಾಡು ಅಂತ ಹೇಳಿದಾಗ ಭೂಮಿ ಅಜಿತ್ಗೆ ಪ್ರಾಮಿಸ್ ಮಾಡ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.